ಭಾರತದಲ್ಲಿ ಗೋಮಾತೆ ಪೂಜನೀಯ. ನಾವೆಲ್ಲರೂ ಹಸುವಿನ ಹಾಲು ಕುಡದೆ ಬೆಳೆದಿರೋ ಅಂಥದ್ದು. ಮತ್ತು ಈ ಸಂಗತಿ ನೀವು ನೋಡಿದ್ರೆ ಎಲ್ಲರೂ ಎಷ್ಟು ಖುಷಿಯಾಗಿ ಎಷ್ಟು ಸಾವಿರಾರು ಗಟ್ಟಲೆ ಶೇರ್ ಇದೆ. ಬಟ್ ಅಲ್ಲಿ ಒಬ್ಬಳು ತಾಯಿ ಕಾಮೆಂಟ್ ಮಾಡಿದ್ದಾಳೆ, ಮಕ್ಕಳಿಗೆ 1 ವರ್ಷದ ತನಕ ಹಸುವಿನ ಹಾಲು ಯಾವುದೇ ಪ್ರಾಣಿ ಹಾಲು ಕೊಡಬಾರ್ದು ಅಂತ. ಆದರೆ ಅವಳಿಗೆಲ್ಲ ಕೆಟ್ಟದಾಗ ಕಾಮೆಂಟ್ ಮಾಡಿದ್ದಾರೆ, ನಿನಗೇನಮ್ಮ ಅಂತ. ಡಾಕ್ಟರ್ಗಳು ಎಕ್ಸ್ಪರ್ಟ್ಗಳು 1 ವರ್ಷದ ತನಕ ಮಕ್ಕಳಿಗೆ ಯಾವುದೇ ಪ್ರಾಣಿ ಹಾಲು, ಕತ್ತೆ ಹಾಲು, ಹಸು ಹಾಲು ಕೊಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲಿ ತುಂಬ ಪ್ರೋಟೀನ್ ಆ್ಯಂಡ್ ಮಿನರಲ್ಸ್ ಇದೆ. ಆ ಶಿಶುವಿನ ಕಿಡ್ನಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮತ್ತು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇಲ್ಲ. ಮಕ್ಕಳಿಗೆ ಏನು ಬೇಕು, ಐರನ್ನು ಬೆಳೆಯೋದಕ್ಕೆ, ಬ್ರೈನ್ ಡೆವಲಪ್ಮೆಂಟ್ಗೆ. ಮತ್ತು ಅಲರ್ಜಿ ರಿಸ್ಕ್ ಇದೆ. ಹಸುವಿನ ಹಾಲಿನಲ್ಲಿರೋ ಅಂಥ ಪ್ರೋಟೀನು ಗಟ್ ಇಶ್ಯೂಸ್ ಮಾಡಬಲ್ಲದು. ನಿಮ್ಮ ಮಕ್ಕಳ ಹೊಟ್ಟೆನಲ್ಲಿ ಲೈಫ್ ಲಾಂಗ್ ಗಟ್ ಇಶ್ಯೂಸ್ ಬರಬಹುದು. ಈಗ ಕಷ್ಟಪ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ಕಾನ್ಸ್ಟಿಪೇಷನ್ ಆಗ್ಬೋದು, ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು, ಒಳಗಡೆ ಬ್ಲೀಡಿಂಗ್ ಕೂಡ ಆಗ್ಬೋದು ಕೆಲವೊಂದು ಮಕ್ಕಳಿಗೆ. ಎದೆ ಹಾಲು, ಫಾರ್ಮುಲಾ ಮಿಲ್ಕ್ ಅಷ್ಟೇ 1 ವರ್ಷದ ತನಕ ಕೊಡಬೇಕು. 6 ತಿಂಗಳ ಮೇಲೆ ಸ್ವಲ್ಪ ಸಾಲಿಡ್ ಫುಡ್ ಕೊಡ್ಬೋದು. ಕಲ್ಚರು, ಪ್ರಾಕ್ಟೀಸು, ಟ್ರೆಡಿಷನ್ನು, ನಮ್ಮ ಸಂಪ್ರದಾಯ ಅಪ್ಪ, ಗೋಮಾತೆಗೆ ಹೆಂಗೆ ಅವಮಾನ ಮಾಡ್ತೀಯ ಅನ್ನೋದನ್ನೆಲ್ಲ ಓಕೆ ಅಪ್ಪ. ಆದರೆ ಇಲ್ಲಿ ಸೇಫ್ಟಿ ಅಲ್ವಾ ಮುಖ್ಯ. 1 ವರ್ಷದ ತನಕ ಕೊಡಬೇಡಿ, ಆಮೇಲೆ ಕೊಡಿ.